ಗ್ಯಾರಂಟಿ ನ್ಯೂಸ್ ನ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. ಹಿರಿಯೂರು ಸರ್ಕಾರಿ ಕಚೇರಿಯಲ್ಲಿ ನಕಲಿ ಇಒ ಸರ್ಕಾರಿ ಕಚೇರಿಯಲ್ಲಿ ಕೂತು ಬಿಂದಾಸ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ವ್ಯಕ್ತಿ. ನಕಲಿ ಇಒ ಇದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಕೂತು ಬಿಂದಾಸ ಕೆಲಸ ಮಾಡ್ತಾ ಇದ್ದಾನೆ ಆಸಾಮಿ. ಎಕ್ಸಿಕ್ಯೂಟಿವ್ ಆಫೀಸರ್ ಕಚೇರಿಯಲ್ಲೇ ಕುಳಿತು ಕೆಲಸ ಮಾಡ್ತಾ ಇದ್ದಾನೆ. ಒರಿಜಿನಲ್ ಇಒ ಜಿಲ್ಲಾ ಪಂಚಾಯಿತಿ ಸಭೆಗೆ ಹಾಜರಾಗಿದ್ರು. ಇಒ ಕಚೇರಿಯಲ್ಲಿ ಇವತ್ತು ನಕಲಿ ಇಒ ಕಾರುಬಾರನ್ನ ನಡೆಸಿದ್ದಾನೆ. ಇಒ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ತಿರೋ ಖಾಸಗಿ ವ್ಯಕ್ತಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ. ಈ ನಕಲಿ ಖಾಸಗಿ ವ್ಯಕ್ತಿ ಇಒ ಸತೀಶ್ ಕುಮಾರ್ ಬದಲು ಮತ್ತೋರ್ವ ವ್ಯಕ್ತಿ ಹಾಜರಾಗಿರೋದು. ಅವರ ಚೇರ್ನಲ್ಲಿ ಕೂತಿದ್ದಾನೆ. ಸತೀಶ್ ಕುಮಾರ್ ಕಂಪ್ಯೂಟರ್ನ ಬಳಸ್ತಾ ಇದ್ದಾನೆ. ಈ ವ್ಯಕ್ತಿ ಸತೀಶ್ ಕುಮಾರ್ ಇಲ್ಲದಿದ್ದಾಗ ಆಫೀಸ್ಗೆ ಬಂದಿದ್ದು ಹೇಗೆ ಈತ? ಈ ಇಒ ಕಂಪ್ಯೂಟರ್ ಬಳಸಲು ಪರ್ಮಿಷನ್ ಕೊಟ್ಟವರು ಯಾರು? ಎಲ್ಲಿಗೆ ಹೋಗಿ ಬೇಕಾದ್ರೂ ಕೆಲಸ ಮಾಡಬಹುದಾ? ಎಲ್ಲಿ ಬೇಕಾದ್ರೂ ಕೂರ್ಬಹುದಾ ಸರ್ಕಾರಿ ಕಚೇರಿಗಳಲ್ಲಿ? ಚಿತ್ರದುರ್ಗದ ಹಿರಿಯೂರಿನಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವಾ? ಹಾಗಾದ್ರೆ ಸರ್ಕಾರಿ ಕಚೇರಿಯಲ್ಲಿ ಖಾಸಗಿ ವ್ಯಕ್ತಿಗಳು ಮಾಡಿದ್ದೇನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಕಂಪ್ಯೂಟರ್ ವಿಡಿಯೋ ಸಾಕ್ಷಿ ಲಭ್ಯ ಇದೆ. ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ. ಹಿರಿಯೂರು ಸರ್ಕಾರಿ ಕಚೇರಿಯಲ್ಲಿ ನಕಲಿ ಇಒ ಬಂದು ಕೂತಿದ್ದಾನೆ. ಆತನಿಗೆ ಭಯಾನೇ ಇಲ್ಲ. ನಿಮಗೆ ನಾವು ದೃಶ್ಯದಲ್ಲಿ ತೋರಿಸ್ತೀವಿ. ಎಸ್, ಎಕ್ಸ್ಕ್ಲೂಸಿವ್ ವಿಡಿಯೋ ನೋಡಬಹುದು. ನೋಡಿ, ಅಲ್ಲಿ ಕೂತ್ಕೊಂಡಿದ್ದಾನೆ ಹ್ಯಾಟ್ ಹಾಕೊಂಡು. ಇಒ ಕಂಪ್ಯೂಟರ್ ಅದು. ಆರಾಮಾಗಿ ಆತ ಕೂತ್ಕೊಂಡಿದ್ದಾನೆ. ಆತ ಆ ಕಚೇರಿಗೂ ಆತನಿಗೂ ಏನೂ ಸಂಬಂಧ ಇಲ್ಲ. ಆತ ಒಬ್ಬ ಖಾಸಗಿ ವ್ಯಕ್ತಿ ಮಾಮೂಲಾಗಿ ಬಂದಿದ್ದಾನೆ. ಇಒ ಕಚೇರಿ ಏನು ಕಂಪ್ಯೂಟರ್ ಇದೆಯಲ್ಲ ಅಲ್ಲಿ ಬಂದು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ ಆರಾಮಾಗಿ. ನೋಡ್ಬೋದು ದೃಶ್ಯದಲ್ಲಿ. ಅಂದರೆ ಯಾರು ಬೇಕಾದರೂ ಬರ್ಬೋದು. ಹಾಗಾದರೆ ಇಒ ಕಚೇರಿಗೆ ಯಾರು ಬೇಕಾದರೂ ಬಂದು ಎಕ್ಸಿಕ್ಯೂಟಿವ್ ಅವರ ಏನು ಇಒ ಇದ್ದಾರಲ್ಲ ಅವರ ಕಂಪ್ಯೂಟರ್ ಮುಂದೆ ಬಂದು ಕೆಲಸ ಮಾಡ್ಬೋದಾ? ಕಂಪ್ಯೂಟರ್ನ ಯೂಸ್ ಮಾಡ್ಬೋದಾ? ಕಾರ್ಬಾರ್ ಮಾಡ್ತಾ ಇದ್ದಾನೆ. ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಆ ಒಂದು ಕಚೇರಿಯಲ್ಲಿ ಸಿಬ್ಬಂದಿಗಳೇ ಇಲ್ವಾ? ಹಾಗಾದ್ರೆ ಯಾರು ಕೂಡ ಅಸಲಿ ಇಒ ಇದಾರಲ್ಲ ಅವರು ಬೇರೆ ಒಂದು ಜಿಲ್ಲಾ ಪಂಚಾಯಿತಿ ಸಭೆಗೆ ಹಾಜರಾಗಿರ್ತಾರೆ ಆ ಸಮಯಕ್ಕೆ. ಆ ಸಂದರ್ಭದಲ್ಲಿ ಈ ಖಾಸಗಿ ವ್ಯಕ್ತಿ ಬಂದು ಅವರ ಚೇರ್ ಮೇಲೆ ಕೂತ್ಕೊಂಡು ಕಾರ್ಬಾರ್ ಮಾಡೋದಕ್ಕೆ ಶುರು ಮಾಡ್ತಾನೆ, ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಆತ ಯಾರು? ಆತ ಯಾಕೆ ಅಲ್ಲಿಗೆ ಬಂದ? ಯಾರಪ್ಪ ನೀನು ಅಂತ ಕೇಳೋರು ಗತಿ ಇಲ್ಲ ಕಚೇರಿಯಲ್ಲಿ ಅಂತ ಅಂದ್ರೆ ಹೆಂಗ್ ಸ್ವಾಮಿ? ಚಿತ್ರದುರ್ಗದ ಹಿರಿಯೂರಲ್ಲಾಗಿರುವಂತ ಘಟನೆ ಇದು. ನಿಜಕ್ಕೂ ನಂಬಕ್ಕಾಗ್ತಾ ಇಲ್ಲ. ಎಲ್ಲಿಗೆ ಹೋಗಿದೆ? ದುರ್ಗ ಹೋಗಿರುತ್ತೆ ಸಾಹೇಬರು. ಜಡ್ಪಿಗೆ ಗೊತ್ತಾಗಿಲ್ಲ ಡೌಟ್ ಅಣ್ಣ. ತಾವು ಸರ್? ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತ್. ಯಾಕೆ ಫೋನ್ ರಿಸೀವ್ ಮಾಡಿ? 18 ಇಲ್ಲ ಕಣಲ್ಲ. ಇಲ್ಲ 18 ತಗೊಂಡಿಲ್ಲ.
ಏನು ಬರೋದೇನು ಡೌಟ್ ಏನು ಸರ್? ಬರೋದು ಡೌಟಾ? ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಅವರು? ಸರ್ ಮುಂದೆ ಒಂದೇ ಎಲ್ಲಿಗೆ ಹೋಗಿದೆ ಸರ್? ಅಣ್ಣ ದುರ್ಗ ಹೋಗ್ಯಾರ. ಎಸ್ ನೋಡಿ, ಇಒ ಚೇರ್ ಖಾಲಿ ಇದೆ. ಇಒ ಜಿಲ್ಲಾ ಪಂಚಾಯತಿ ಸಭೆಗೆ ಹೋಗಿದ್ದಾರೆ, ಅವ್ರ ಪಾಡಿಗೆ ಅವ್ರೇನೋ ಕೆಲಸಕ್ಕೆ ಹೋಗಿದ್ದಾರೆ. ಆದರೆ ಈ ಖಾಸಗಿ ವ್ಯಕ್ತಿ ಅಲ್ಲಿ ಹೆಂಗೆ ಬಂದು ಕೂತ್ನಪ್ಪ? ಚೇರ್ ಖಾಲಿ ಇದೆ, ಇಒ ಅವ್ರದ್ದು ಕೂತ್ಬಿಡೋಣ ಅಂತ ಕೂತಿಲ್ಲ ಆತ ಸುಮ್ಮನೆ. ಆದರೆ ಅಲ್ಲಿ ಕೆಲಸನೂ ಮಾಡ್ತಿದ್ದಾನೆ, ಆ ಕಂಪ್ಯೂಟರ್ನ ಯೂಸ್ ಮಾಡ್ತಿದ್ದಾನೆ ಆತ, ಆ ಸಿಸ್ಟಮ್ನ. ಅಂದರೆ ಆತನಿಗೆ ಭಯನೇ ಇಲ್ಲ ಯಾರದ್ದು ಕೂಡ. ಹೇಳೋರು ಕೇಳೋರು ಯಾರೂ ಇಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಕಂಪ್ಯೂಟರ್ ಬಳಕೆ ಮಾಡೋದಕ್ಕೆ ಸರ್ಕಾರಿ ಕಚೇರಿಯಲ್ಲಿ ಅದರದೇ ಆದಂತ ವೆಬ್ಸೈಟ್ಗಳಿಗೆ ಪಾಸ್ವರ್ಡ್ಗಳಿರ್ತವೆ. ಆ ಪಾಸ್ವರ್ಡ್ಗಳನ್ನ ಯಾರು ಕೊಟ್ಟರು ಸುಮ್ನೆ ಬಂದು ಯೂಸ್ ಮಾಡೋದಕ್ಕಾಗಲ್ಲ. ಹೌದು. ಆದ್ರೆ ಹಿಂದೆ ಯಾರಿದ್ದಾರೆ ಅದು ಬಹಳ ಪ್ರಮುಖ ಆಗಿರುತ್ತೆ. ಯಾಕಂದ್ರೆ ಸರ್ಕಾರಿ ಕಚೇರಿಗೆ ಹೋಗಿ ಆರಾಮಾಗಿ ಯಾರಿಲ್ಲ ಅಂತ ಚೇಂಬರ್ಗೆ ಹೋಗಿ ಕೂತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅನುಮಾನ ಮೂಡ್ತಾ ಇದೆ ಇಲ್ಲಿ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ಥಳೀಯರು ಚಂದ್ರಶೇಖರ್ ಕಾಂಟ್ಯಾಕ್ಟ್ ಸಿಕ್ಕಿದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ನಾವು ಈಗ ನಮ್ಮ ಮನೆಗೆ ಯಾರಾದರೂ ಹೊಸವರು ಬಂದರೆ ಯಾರಪ್ಪ ನೀನು, ಎಲ್ಲಿಂದ ಬಂದೆ ಅಂತೆಲ್ಲ ಕೇಳ್ತೀವಿ. ಆದರೆ ಈ ವ್ಯಕ್ತಿ ಸರ್ಕಾರಿ ಕಚೇರಿಗೆ ಬಂದು ಇಒ ಚೇರ್ನಲ್ಲಿ ಕೂತಿದ್ದಾನೆ. ಯಾರೀತ ಅನ್ನೋದು ಗೊತ್ತಾಯ್ತಾ ನಿಮಗೆ? ಓಕೆ, ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ನಾವು ಸಂಪರ್ಕಿಸುವಂಥ ಪ್ರಯತ್ನ ಪಡ್ತೀವಿ. ಎಸ್, ಈಗಾಗಲೇ ಅಖಿಲೇಶ್ ನಿಮ್ಗೆ ಹೇಳಿದ ಹಾಗೆ ಒಂದು ಪಾಸ್ವರ್ಡ್ ಅಂತ ಇರುತ್ತೆ ಆ ಸಿಸ್ಟಮ್ಗೆ. ಹೌದು. ನೋಡಿದರೆ ಆ ಪಾಸ್ವರ್ಡ್ ಹೆಂಗೆ ಗೊತ್ತಾಯಿತು ಆತನಿಗೆ, ಆ ಒಂದು ಸಿಸ್ಟಮ್ ಹೆಂಗೆ ಯೂಸ್ ಮಾಡ್ತಾ ಇದ್ದಾನ ಆತ? ಎಸ್, ಇನ್ನೊಂದು ಕಡೆ ನಿಮಗೆ ಇಒ ಸತೀಶ್ ಅವರನ್ನು ತೋರಿಸ್ತಾ ಇದ್ದೀವಿ ನಾವು. ಅವರು ಅಸಲಿ ಇಒ ಎಕ್ಸಿಕ್ಯೂಟಿವ್ ಆಫೀಸರಲ್ಲಿ. ಅವರು ಪಾಪ ಏನೋ ಒಂದು ಸಭೆ ಇತ್ತು, ಕಾರ್ಯನಿಮಿತ್ತವಾಗಿ ಹೊರಗಡೆ ಹೋಗಿರ್ತಾರೆ ಆ ಸಭೆಗೆ ಹಾಜರಾಗೋದಕ್ಕೆ. ಈ ಕಚೇರಿಯಲ್ಲಿ ಚೇರ್ ಖಾಲಿ ಇದೆ, ಅಸಲಿ ಇಒ ಇಲ್ಲ ಅಂತ ಹೇಳಿ ಈ ಖಾಸಗಿ ವ್ಯಕ್ತಿಯೊಬ್ಬ ಬಂದು ಕೂತ್ಕೊಂಡು ಬಿಡ್ತಾನಲ್ಲಿ. ಕೂತ್ಕೊಂಡು ತನ್ನ ಆರ್ಭಟ ಶುರು ಮಾಡ್ತಾನೆ. ಆದರೆ ನನಗೆ ಇಲ್ಲಿ ಪ್ರಶ್ನೆ ಕಾಡ್ತಾ ಇರೋದೇನಪ್ಪ ಅಂದರೆ, ಆ ಕಚೇರಿಯಲ್ಲಿ ಬೇರೆ ವರ್ಕರ್ಸೇ ಇಲ್ವಾ? ಅಧಿಕಾರಿಗಳೇ ಇಲ್ವಾ? ಸಿಬ್ಬಂದಿಗಳೇ ಇಲ್ವಾ? ಹೇಳೋರಿಲ್ಲ ಕೇಳೋರಿಲ್ಲ. ಅಂದ್ರೆ ಕುರ್ಚಿ ಖಾಲಿ ಇದೆ, ಆತ ಸಿಸ್ಟಮ್ ಮುಂದೆ ಜಾಲಿಯಾಗಿ ಯೂಸ್ ಮಾಡ್ಕೊಂತಿದ್ದಾನೆ. ಹಾಗಾಗಿ ಡೌಟ್ ಬರ್ತಿದೆ, ಯಾರು ಕುಮ್ಮಕ್ಕು ಅಥವಾ ಯಾರು ಪರ್ಮಿಷನ್ ಇಲ್ಲದೆ ಹೆಂಗ್ ಬರ್ತಾನೆ? ಅಲ್ಲ ಅಖಿಲೇಶ್, ಈಗ ಸಾಮಾನ್ಯವಾಗಿ ನಮ್ಮ ಮನೆಗೆ ಯಾರಾದರೂ ಹೊಸಬ್ರು ಬಂದ್ರೆ ನಾವು ಕೇಳ್ತೀವಿ, ಯಾರಪ್ಪ ನೀನು, ಯಾಕೆ ಬಂದಿದೀಯಾ, ಏನು ಬೇಕಾಗಿದೆ ನಿನಗೆ ಅಂತ ಹೇಳಿ. ಇಲ್ಲಿ ಒಂದು ಸರ್ಕಾರಿ ಕಚೇರಿ ಇದು, ಅಲ್ಲಿ 100 ಜನ ಕೆಲಸ ಮಾಡ್ತಾ ಇರ್ತಾರೆ. ಮಿನಿಮಮ್ ಒಂದು 10 ಜನ ಆದರೂ ಅಧಿಕಾರಿಗಳು ಇರ್ತಾರೆ. ಹೌದು. ಆದರೆ ಅಲ್ಲಿ ಯಾರು ಅಥವಾ ಯಾರಿಗೂ ಈತ ಕಣ್ಣಿಗೆ ಬಿದ್ದಿಲ್ವಾ? ಅಲ್ಲಿ ಬಂದು ಕೂತಿರೋದು, ಎಕ್ಸಿಕ್ಯೂಟಿವ್ ಆಫೀಸರ್ ಚೇರ್ನಲ್ಲಿ ಕೂತಿರೋದು ಯಾರ ಕಣ್ಣಿಗೂ ಬಿದ್ದಿರಲ್ವಾ? ಒಬ್ಬ ಸರ್ಕಾರಿ ಪಿಯೋನ್ ಕೂಡ ಇರ್ತಾನೆ, ಅವನ ಕಣ್ಣಿಗೂ ಈತ ಬಿದ್ದಿಲ್ವಾ? ಯಾಕಂದ್ರೆ ಸಾಕಷ್ಟು ಪ್ರಮುಖ ದಾಖಲೆಗಳಿರ್ತವೆ. ಆ ಡಾಟಾಗಳನ್ನ ಏನಾದ್ರೂ ಮಿಸ್ಯೂಸ್ ಮಾಡ್ಕೊಳ್ಳೋದು ಅಂದ್ರೆ ಅಷ್ಟು ಸಣ್ಣ ವಿಚಾರ ಅಲ್ವೇ ಅಲ್ಲ. ಯಾಕಂದ್ರೆ ಚೇಂಬರ್ ಒಳಗಡೆ ಬಂದು ಸಿಸ್ಟಮ್ ಮುಂದೆ ಕೂತ್ಕೊಂಡು ಬಳಕೆ ಮಾಡ್ತಾರೆ ಅಂತಂದ್ರೆ, ಒಂದು ಅಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಮತ್ತೊಂದು ಸಿಸ್ಟಮ್ ಯೂಸ್ ಮಾಡಿಕೊಂಡು ಆರಾಮಾಗಿರೋದಕ್ಕೆ ಇಷ್ಟು ಪರ್ಮಿಷನ್. ಈಗ ನಮಗೆ ಎಕ್ಸ್ಕ್ಲೂಸಿವ್ ಅದರ ದೃಶ್ಯಾವಳಿಗಳು ಸಿಕ್ಕಿದೆ. ಇದ್ರ ಹಿಂದೆ ಏನೇನಾಗಿರ್ಬೋದು, ಎಷ್ಟು ಬಾರಿ ಈ ರೀತಿಯಾದಂಥ ಕೆಲಸಗಳು ಮಾಡಿರ್ಬೋದು. ಯಾಕಂದ್ರೆ ಎಕ್ಸಿಕ್ಯೂಟಿವ್ ಆಫೀಸರ್ ಬಹಳ ಪ್ರಮುಖವಾಗಿರುವಂಥ ದಾಖಲೆಗಳಿರ್ತದೆ. ಇವೆಲ್ಲ ಬಿಟ್ಟು ಹಿಂಗೆ ಬಂದು ಕೂತ್ಕೊಂತಾರಲ್ಲ, ಏನು ಕತೆ? ಯಾರೂ ಕೂಡ ನೋಡಿಲ್ವಾ? ಅಲ್ಲಿ CCTV ಕ್ಯಾಮರಾ ಇದೆಯಾ ಇಲ್ವಾ? ಅಲ್ಲಿರುವಂಥ ಇತರ ಸಿಬ್ಬಂದಿಗಳಿಗೆ ಏನು ಮಾಡ್ತಿದ್ದಾರೆ ಯಾರ ಗಮನಕ್ಕೂ ಬರದೆ. ಅಂದ್ರೆ ಸಾಮಾನ್ಯವಾಗಿ ಸಾರ್ವಜನಿಕರು ಸರ್ಕಾರಿ ಕಚೇರಿಗೆ ಬರ್ಬೋದು, ಅವರ ಅರ್ಜಿ ಇರ್ಬೋದು, ಬೇರೆ ಬೇರೆ ಕೆಲಸಕ್ಕೆ ಅಲ್ಲಿ ಬರ್ತಾರೆ. ಏನು ಹೊರ ಭಾಗದಲ್ಲಿ ಜಾಗ ಇರುತ್ತೆ, ಒಳಗಡೆ ಏನೋ ನಿಗದಿತ ಸ್ಥಳ ಇರುತ್ತೆ, ಕೂತ್ಕೊಂಡು ಹೋಗ್ತಾರೆ. ಇಲ್ಲ ಹಂಗಲ್ಲ, ಸೀದಾ ಚೇಂಬರ್ ಮುಂದೆ ಬಂದು ಸಿಸ್ಟಮ್ ಯೂಸ್ ಮಾಡ್ತಾರೆ ಅಂತಂದ್ರೆ ಇದು ಯಾರೋ ಫಸ್ಟ್ ಟೈಮ್ ಬಂದು ಹಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಿದ್ದು ಸಿಸ್ಟಮ್ ಪಾಸ್ವರ್ಡ್ ತಿಳಿದುಕೊಂಡು ವೆಬ್ಸೈಟ್ ಯೂಸ್ ಮಾಡ್ಕೊಳ್ಳೋದು ಹೆಂಗ್ ಯೂಸ್ ಮಾಡಬೇಕು. ಸರ್ಕಾರಿ ಕಚೇರಿ ಸುಮ್ಮನೆ ಏನೋ ಗೊಂದಲದಲ್ಲಿ ಕೂತ್ಕೊಂಡಿಲ್ಲ, ಆರಾಮಾಗಿ ನಮ್ದೇ ಆಫೀಸ್ ಅಪ್ಪ, ನಾನು ಸರ್ಕಾರಿ ಅಧಿಕಾರಿ ಅನ್ನುವಂತ ನಿಟ್ಟಿನಲ್ಲಿ ಕಾಣಿಸ್ತಾ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅಲ್ಲಿನ ಸ್ಥಳೀಯರು ಚಂದ್ರಶೇಖರ್ ಅವರು. ಸರ್ ನಮಸ್ಕಾರ. ಚಂದ್ರಶೇಖರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತೀವಿ. ನಿಜ, ಇದು ಈ ರೀತಿಯಾಗೆಲ್ಲ ಆಗಬಾರ್ದು. ಯಾಕೆಂತ ಹೇಳಿದರೆ, ಒಂದು ಸರ್ಕಾರಿ ಕಚೇರಿ ಅಂತ ಅಂದರೆ ಅಲ್ಲಿ ಬಹಳಷ್ಟು ಪ್ರಮುಖವಾದಂಥ ದಾಖಲಾತಿಗಳಿರ್ತವೆ. ಈ ವ್ಯಕ್ತಿ ಯಾರು, ಆ ವ್ಯಕ್ತಿಯನ್ನು ಒಳಗಡೆ ಬಿಟ್ಟವ್ರು ಯಾರು, ಭಾಳ ಪ್ರಮುಖವಾಗಿ ಆತನಿಗೆ ಎಷ್ಟು ಧೈರ್ಯ ನೋಡಿ. ಆ ವಿಜುವಲ್ಸ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಆತನ ಮುಖದಲ್ಲಿ ಒಂದು ಚೂರು ಭಯನೇ ಇಲ್ಲ. ಆರಾಮಾಗಿ ಕೂತಿದ್ದಾನೆ, ಅವನು ಬಂದು ಆರಾಮಾಗಿ ಕೂತಿದ್ದಾನೆ. ಆತನಿಗೆ ಅಲ್ಲಿ ಯಾರೂ ಕೂಡ ಪ್ರಶ್ನೆನೂ ಮಾಡ್ತಾ ಇಲ್ಲ. ಆರಾಮಾಗಿ ಕೂತ್ಕೊಂಡು ಆ ಸಿಸ್ಟಮ್ ನೋಡಿಕೊಂಡು ಅದು ತನ್ನ ಪಾಡಿಗೆ ತಾನೇನೋ ಕೆಲಸ ಮಾಡಿಕೊಂಡು ಕೂತಿದ್ದಾನ ಆತ. ಅಕಸ್ಮಾತಾಗಿ ಆ ಇಂಪಾರ್ಟೆಂಟ್ ದಾಖಲಾತಿಗಳನ್ನು
ಆತ ತಗೊಂಡು ಇನ್ನೇನೋ ಮಿಸ್ಯೂಸ್ ಮಾಡಿಕೊಂಡ್ರೆ ಅದಕ್ಕೆ ಯಾರು ಜವಾಬ್ದಾರಿ ಅದಕ್ಕೆ ಯಾರು ಹೊಣೆ ಹೊರ್ತಾರೆ? ಅಲ್ಲಿ ಸತೀಶ್ ಕುಮಾರ್ ಹಿರಿಯೂರು ಎಕ್ಸಿಕ್ಯೂಟಿವ್ ಆಫೀಸರ್ ಇರಲಿಲ್ಲ ಆ ಜಾಗದಲ್ಲಿ. ಅವರ ಜಾಗದಲ್ಲಿ ಮತ್ತೊಬ್ಬ ವ್ಯಕ್ತಿ ಬಂದು ಕೂರೋದಕ್ಕೆ ಯಾವಾಗ ಸಾಧ್ಯ ಆಗುತ್ತೆ? ಅವರು ಅಲ್ಲಿಂದ ವರ್ಗಾವಣೆ ಆದಾಗ ಮಾತ್ರ ಸಾಧ್ಯ ಆಗುತ್ತೆ. ಆದರೆ ಈಗ ಅಲ್ಲಿರೋದು ಸತೀಶ್ ಕುಮಾರ್ ಅವರೇ ಇಒ ಆಗಿ. ಅವರು ಎಲ್ಲೋ ಕಾರ್ಯನಿಮಿತ್ತವಾಗಿ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಬಂದು ಕೂರ್ತಾನೆ ಅಂತ ಅಂದರೆ ಆತನಿಗೆ ಎಷ್ಟು ಧೈರ್ಯ? ಅಂದರೆ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಕೂತ್ಕೊಂಡ್ಬಿಡ್ಬೋದಾ ಎಲ್ಲರೂ ಕೂಡ? ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇದೆ ಅಂತ ಹೇಳಿ ಇನ್ಯಾರು ಹೋಗಿ ಕೂರೋದಕ್ಕೆ ಸಾಧ್ಯ ಆಗುತ್ತಾ? ಅಲ್ಲಿ ಆ ಒಂದು ಕುರ್ಚಿಗೆ ಯಾರು ಕೂರಬೇಕು ಅದು ಒಂದು ನಿಗದಿ ಆಗಿರುತ್ತೆ. ಅವರೇ ಕೂರಬೇಕಾಗುತ್ತೆ, ಅದಕ್ಕೊಂದು ಬೆಲೆ ಇರುತ್ತೆ. ಸಿಕ್ಕವ್ರು ಹೋಗಿ ಆ ಚೇರ್ ಮೇಲೆ ಕೂರೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಇಲ್ಲಿ ನೋಡಿದರೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಆತ ಏನು ಹುಚ್ಚಾನ ಅಥವಾ ಎಲ್ಲ ಸರಿ ಇದ್ದು ಬೇಕು ಅಂತ ಬೇರೆ ಉದ್ದೇಶಕ್ಕೋಸ್ಕರ ಬಂದಿದ್ದಾನ? ಹಲವಾರು ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಜೊತೆಗೆ ಬಹಳ ಪ್ರಮುಖವಾಗಿ ಆತ ಯಾರು ಅನ್ನೋದು ಬೇಕಾಗಿದೆ ಈಗ. ಯಾಕಂದ್ರೆ ಒರಿಜಿನಲ್ ಅಂದ್ರೆ ಸತೀಶ್ ಅವರು ಅಲ್ಲಿನ ಇಒ, ಅವ್ರು ಇಲ್ದೇ ಇರುವಂತ ಹೊತ್ತು ಅವ್ರು ಎಲ್ಲೂ ಹೋಗ್ತಾರೆ ಏನ್ ಮಾಡ್ತಾರೆ ಅಂತ ಆತನಿಗೆ ಹೇಗೆ ಗೊತ್ತಿರುತ್ತೆ? ಇದು ಅನುಮಾನಕ್ಕೆ ಕಾರಣ ಆಗ್ತಿರೋದು. ಒರಿಜಿನಲ್ ಇಒ ಅಲ್ಲಿರುವಂತಹ ಅವರು ಸತೀಶ್ ಅವರು ಕಾರ್ಯನಿಮಿತ್ತವಾಗಿ ಹೊರಗಡೆ ಹೋಗಿರೋ ಮಾಹಿತಿ ಇವ್ರಿಗೆ ಹೆಂಗ್ ಗೊತ್ತು? ಅಂದ್ರೆ ಪಕ್ಕಾ ಪ್ಲಾನ್ಡ್ ಆಗಿನೇ ಇದನ್ನ ಮಾಡಿಬಿಟ್ಟಿದಾರ ಅನ್ನೋ ಒಂದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂದ್ರೆ ಸರ್ಕಾರಿ ಕಚೇರಿಗೆ ಬಂದು ಮೇಲಧಿಕಾರಿ ಎಕ್ಸಿಕ್ಯೂಟಿವ್ ಆಫೀಸರ್ ಇಲ್ಲ ಅನ್ನೋದನ್ನ ನೋಡಿಕೊಂಡು ಅದೇ ಹೊತ್ತಿನಲ್ಲಿ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾ ಈ ರೀತಿಯಾಗಿ ರಾಜ್ಯಾರೋಷವಾಗಿ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ. ಆದ್ರೆ ಈತ ದೇವ್ರ ಕೆಲಸ ಮಾಡೋದಕ್ಕೆ ಬಂದಂತ ಕಾಣಿಸ್ತಿಲ್ಲ. ಈತ ನಕಲಿ ವ್ಯಕ್ತಿ, ಒಬ್ಬ ಖಾಸಗಿ ವ್ಯಕ್ತಿ ಸರ್ಕಾರಿ ಕಚೇರಿಯ ಸಿಸ್ಟಮ್ ಅನ್ನ ರಾಜ್ಯಾರೋಷವಾಗಿ ನಂದೇ ಕಾರ್ಬಾರ್ ಅಂತ ನಿಟ್ಟಿನಲ್ಲಿ ಬಳಕೆ ಮಾಡ್ತಿರೋದು ಅನುಮಾನಗಳಿಗೆ ಕಾರಣ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ರಾಜಶೇಖರ್. ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ನನಗಾಗಲೇ ಹೇಳ್ತಾ ಇದೆ, ನಮ್ಮ ಮನೆಗೆ ಯಾರಾದರೂ ಒಬ್ಬ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಬಂದರೆ ನಾವು ಅವನನ್ನು ಪ್ರಶ್ನೆ ಮಾಡ್ತೀವಿ. ಇಷ್ಟು ದೊಡ್ಡ ಕಚೇರಿಯಲ್ಲಿ ಯಾವನೋ ಒಬ್ಬ ಬಂದು ಕೂರ್ತಾನೆ ಅಂತ ಅಂದರೆ ಆತನಿಗೆ ಎಷ್ಟು ಧೈರ್ಯ? ಮತ್ತು ಯಾರೂ ಆತನ ಕೇಳಿಲ್ಲ. ಜೊತೆಗೆ ಆತ ಯಾರು, ಏನು ಕತೆ, ಯಾವಾಗ ಗೊತ್ತಾಯ್ತಿದೆಲ್ಲ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಪ್ರಮುಖವಾಗಿ ರಾಮ್, ಏನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಖಾಸಗಿ ವ್ಯಕ್ತಿ ತನ್ನ ದರ್ಬಾರನ್ನು ತೋರಿಸಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಹಿರಿಯೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ಆಡಿದ್ದ ಆಟ ಅನ್ನೋದಕ್ಕೆ ಈ ಒಂದು ದೃಶ್ಯಾವಳಿನ ಸಾಕ್ಷಿ ಅಂತಾನೆ ಹೇಳ್ಬೋದು. ಇದು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಿ ಸುಧಾಕರ್ ಅವರ ಒಂದು ತಾಲೂಕು ಆಗಿರೋದ್ರಿಂದಾಗಿ ನಿಜಕ್ಕೂ ಕೂಡ ಇಲ್ಲಿ ಅಧಿಕಾರಿಗಳಿಗೆ ಯಾರೊಬ್ರು ಕೂಡ ಬ್ರೇಕ್ ಆಗ್ತಿಲ್ವಾ ಅನ್ನುವಂತ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಏನು ತಾಲೂಕು ಕಚೇರಿ ಏನಿದೆ, ಈ ಒಂದು ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಇಒ ಸತೀಶ್ ಅವರು ಇಲ್ಲದ ಸಂದರ್ಭದಲ್ಲಿ ಖಾಸಗಿ ವ್ಯಕ್ತಿ ಒಬ್ಬ ಇಒ ಸತೀಶ್ ಅವರ ಚೇಂಬರ್ ಅಲ್ಲಿ ಕೂತ್ಕೊಂಡು ಆ ಒಂದು ಕಂಪ್ಯೂಟರ್ ನ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇದೀಗ ಸದ್ಯ ವಿಡಿಯೋ ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಖಾಸಗಿ ವ್ಯಕ್ತಿಗಳ ಅಂಧ ದರ್ಬಾರ್ಗೆ ಬ್ರೇಕ್ ಹಾಕಲ್ವಾ ಹಿರಿಯ ಅಧಿಕಾರಿಗಳು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಆ ಒಂದು ಕಂಪ್ಯೂಟರ್ ನಲ್ಲಿ ಖಾಸಗಿ ವ್ಯಕ್ತಿ ಸರ್ಕಾರಿಯ ದಾಖಲಾತಿಗಳನ್ನ ದುರ್ಬಳಕೆ ಮಾಡಿಕೊಂಡ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಖಾಸಗಿ ವ್ಯಕ್ತಿಗೆ ಯಾರು ಈ ಒಂದು ಅವಕಾಶವನ್ನ ಕೊಟ್ಟಿದ್ದು, ನಕಲಿ ಒಂದು ಇಒ ಏನಾದ್ರೂ ಸೃಷ್ಟಿಯಾದ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ತಾಲೂಕು ಪಂಚಾಯಿತಿ ಇಒ ಸತೀಶ್ ಅವರು ಇಲ್ಲದ ಸಂದರ್ಭದಲ್ಲಿ ಈ ಒಂದು ಖಾಸಗಿ ವ್ಯಕ್ತಿಯೊಬ್ಬ ನಕಲಿ ಇಒ ತರ ಹೋಗಿ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೂ ಕೂಡ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ರಾಜಶೇಖರ್ ತಮ್ಮೆಲ್ಲ ಮಾಹಿತಿಗಾಗಿ.